ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮೂರಲ್ಲಿ ಇವತ್ತು ಕಡೆ ಕಾರ್ತಿಕ ಹಬ್ಬನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಮನೇಲಿ ಯಾವ ಥರ ಹಬ್ಬ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಬೆಳಿಗ್ಗೆನೇ ಎರಳಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಅದು ಆಂಜನೇಯ ಸ್ವಾಮಿನೇ, ಬಟ್ ಅದಕ್ಕೆ ಎರಳಪ್ಪ ಅಂತ ಕರೀತಾರೆ. ಅದರದ್ದು ಹಿಸ್ಟ್ರಿ ಹೇಳಬೇಕು ಅಂದರೆ ಅದು ಎರೆಹಳ್ಳಿಲಿ ಇರೋದ್ರಿಂದ ಎರಳಪ್ಪ ಸ್ವಾಮಿ ಅಂತ ಕರೀತಾರೆ. ಬಟ್ ಅದು ಆಂಜನೇಯ ಸ್ವಾಮಿ ಥರನೇ ಇರೋದು, ಆಂಜನೇಯ ಸ್ವಾಮಿನೇ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಲ್ಲೇ ಇವತ್ತು ಬೆಳಗ್ಗೆ ತಿಂಡಿ ಬದಲು ನಾವು ಊಟನೇ ಮಾಡಿಬಿಟ್ವಿ. ದೇವಸ್ಥಾನ ಪ್ರಸಾದ ಅಂತ ತಿನ್ಕೊಂಡು ಬಂದ್ವಿ. ಓಕೆ, ಅದನ್ನು ಫಸ್ಟ್ ನೋಡ್ಕೊಂಡು ಬನ್ನಿ. ನಂಗೆ ಸ್ವಲ್ಪ ಅಸೈನ್ಮೆಂಟ್ ಸೆಮಿನಾರ್ಸ್ ಎಲ್ಲ ಬರೆಯೋದಿದೆ. ಸ್ವಲ್ಪ ಹೊರಗೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹಬ್ಬ ಯಾವ ಥರ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಹೋಗಿ ನೀವು ಅದನ್ನು ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಮಾಡಿದ್ರು ದೇವ್ರ ಅಲಂಕಾರ ಎಲ್ಲ. ಓಕೆ ಗೈಸ್, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ನಮ್ಮೂರಿಂದ ದೇವಸ್ಥಾನಕ್ಕೆ ಒಂದು 5-10 ನಿಮಿಷದಲ್ಲಿ ಬರ್ಬೋದು. ಕೆಲವರು ನಡ್ಕೊಂಡು ಬರ್ತಾರೆ, ಬಟ್ ನಾವು ಬೈಕಲ್ಲಿ ಹೋಗಿದ್ವಿ. ರಾತ್ರಿ ಎಲ್ಲ ಭಜನೆ ಮಾಡಿದ್ದಾರೆ. ನನ್ನ ತಮ್ಮನೂ ರಾತ್ರಿ ಎಲ್ಲ ಭಜನೆಗೆ ಹೋಗಿದ್ದೆ. ತುಂಬಾ ಚೆನ್ನಾಗಿ ಮಾಡಿದ್ರು ಅಲಂಕಾರ ಎಲ್ಲ. ಸೊ ನಾವು ಬೆಳಿಗ್ಗೆ ಹೋಗಿದ್ವಿ. ರಾತ್ರಿ ಎಲ್ಲ ದೇವ್ರ ಕುಣಿತ ಆಗಿರ್ಬೋದು, ಆಮೇಲೆ ಭಜನೆ ಆಗಿತ್ತು. ಹಾಗಾಗಿ ಆ ರಾತ್ರಿನೇ ದೀಪ ಎಲ್ಲ ಹಚ್ಚಿಬಿಟ್ಟಿದ್ದಾರೆ. ನೀವು ನೋಡ್ಬೋದು, ಎಲ್ಲ ದೇವ್ರನ್ನೂ ಕರ್ಕೊಬಂದು ಕೂರಿಸಿದ್ದಾರೆ. ಆಮೇಲೆ ಹೂವಿನ ರಂಗೋಲಿನೂ ಕೂಡ ಹಾಕಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಮತ್ತು ದೇವಸ್ಥಾನದ ಮುಂದೆ ಈ ಥರ ದೀಪ ಹಚ್ಚಿದ್ರು. ರಾತ್ರಿ ಟೈಮ್ ತುಂಬ ಚೆನ್ನಾಗಿ ಕಂಡಿರುತ್ತೆ. ನಾವು ಊಟ ಮಾಡಿಕೊಂಡು ಬೇಗನೆ ಬಂದ್ವಿ. ಮತ್ತು ಅಲ್ಲಿ ಬರೋ ಇದರಲ್ಲಿ ಲಾರಿ ಈ ಥರ ಪಲ್ಟಿ ಆಗಿಬಿಟ್ಟಿತ್ತು. ಸೊ ಇದೊಂದು ಕ್ಲಿಪ್ ಹಾಕಿದ್ದೀನಿ. ನೋಡಿದ್ರೆ ಗೈಸ್ ಯಾವ ಥರ ಆಯಿತು ದೇವರ ಅಲಂಕಾರ ಎಲ್ಲ. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಚೆಂದ. ಇವಾಗ ಟೈಮು 1 ಗಂಟೆ ಆಗಿದೆ, ಊಟದ ಟೈಮ್ ಆಗಿದೆ. ಆ್ಯಕ್ಚುಲಿ ತುಂಬ ರೊಟ್ಟಿ ಮಾಡಿದ್ರು ಬೆಳಿಗ್ಗೆನೇ. ಮಧ್ಯಾಹ್ನ ಡೈರೆಕ್ಟ್ ಸಂಜೆ ಹಬ್ಬ ನಾವು ಮಾಡೋದು. ಹಾಗಾಗಿ ಮಧ್ಯಾಹ್ನಕ್ಕೂ ರೊಟ್ಟಿ ಆಗೋ ಥರ ಮಾಡಿದರು. ಬಟ್ ನನಗೆ ರೊಟ್ಟಿ ತಿನ್ನೋಕ್ಕೆ ಮೂಡಿಲ್ಲ. ಸ್ವಲ್ಪ ಪಾಸ್ತಾನ ಮಾಡ್ಕೊಳ್ಳೋಣ ಅಂತ. ನೆನ್ನೆನೇ ಪಾಸ್ತಾ ತಿನ್ನಬೇಕು ಅಂತ ಮೊನ್ನೆಯಿಂದನೂ ಅನಿಸ್ತಾ ಇತ್ತು. ಹಾಗಾಗಿ ನೆನ್ನೆ ತೊಗೊಬಂದಿದ್ದೆ. ಮ್ಯಾಕ್ರೋನಿ ತಂದಿದ್ದೀನಿ. ಹಾಗೆ ಇದು 1 2 3 ನೂಡಲ್ಸ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಇದು ಪಾಸ್ತಾ ಮತ್ತು ಮ್ಯಾಕ್ರೋನಿಗೂ ಕೂಡ ಯೂಸ್ ಮಾಡ್ಬೋದು. ಮ್ಯಾಜಿಕ್ ಮಸಾಲ ಇದ್ರೂ ಚೆನ್ನಾಗಿರುತ್ತೆ, ನೆಸ್ಲೆದು. ಗೊತ್ತಿಲ್ಲ ನನಗೆ ಇದು ನೂಡಲ್ಸ್ ಮಸಾಲೆ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಹಂಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿವತ್ತು ರೆಡ್ ಸಾಸ್ ಪಾಸ್ತಾನ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಹುಬ್ಳಿಲಿ ಒಂದು ಸತಿ ಅಣ್ಣ ಮಾಡಿಕೊಟ್ಟಿದ್ದ. ನಾನು ಇದಕ್ಕೆಲ್ಲ ಸೋಯಾ ಸಾಸ್, ವಿನೆಗರ್ ಏನೂ ಆಗ್ತಾಯಿಲ್ಲ. ಬರೀ ಟೊಮೆಟೊ ಕೆಚಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಹೊರಗಿಂದ ತೊಗೊಬಂದು. ಅದು ಬಿಟ್ಟರೆ ಮ್ಯಾಜಿಕ್ ಅದು 1 2 3 ಮಸಾಲ ಹಾಕಿ ಮ್ಯಾಕ್ರೋನಿ ಹಾಕಿ ಮಾಮೂಲಿ ಒಗ್ಗರಣೆ ಥರ ಕೊಡ್ತೀನಿ. ನೋಡೋಣ ಯಾವ ಥರ ಇಷ್ಟ ಆಗುತ್ತೆ ಅಂತ. ಬಹುಶಃ ಯಾರಿಗಿಷ್ಟ ಆಗುತ್ತೆ, ಯಾರಿಗಿಷ್ಟ ಆಗೋಲ್ಲ ಅಂತ. ಫಸ್ಟು ಮಾಡ್ಕೊಂಡು ತಿಂದುಬಿಡಬೇಕು. ಆಮೇಲೆ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಇವಾಗ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಪಾಸ್ತಾನ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಪಾಸ್ತಾನ ಬೇಯಕ್ಕೆ ಇಟ್ಟಿದ್ದೀನಿ. ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಸಾಫ್ಟ್ ಆಗೋ ಥರ ಬೇಯಲಿ. ಇದು ರೆಸಿಪಿನೇನು ತೋರಿಸ್ತಾ ಇಲ್ಲ, ಹಾಗೆ ರ್ಯಾಂಡಮ್ ಹಂಗೆ ಲಾಗ್ ಮಾಡ್ತಾಯಿದ್ದಿಲ್ಲ. ಇದನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಅದು ಬೆಂದಿದೆ ಅಂತ ನೀರು ಉಪ್ಪಿಬಿಡುತ್ತೆ. ಬಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀರು ಉಕ್ಕೋದೇನೂ ಆಗೋಲ್ಲ. ಹಾಗೆ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಿಸ್ಕೊಳ್ಬೇಕು. ಇದನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ನ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು. ಅದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಇದೇ ಟೈಮಲ್ಲಿ ಹಾಕ್ಕೊಂಡು ಕುಕ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕೊಟ್ಟಾದಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡು ಮತ್ತು ಹಾಕಿರೋ ಮಸಾಲ 1 2 3 ಮಸಾಲ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಈಗ ಬೇಯಿಸಿರೋಂಥ ಪಾಸ್ತಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡ್ತೀನಿ. ನೀವು ಬೇಕಾದ್ರೆ ಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು. ಇದಂತೂ ಸಿಂಪಲ್ಲಾಗಿ ಮನೇಲಿ ಏನಿರುತ್ತೋ ಅದನ್ನೇ ಹಾಕ್ಕೊಂಡು ಮಾಡ್ಕೊಂಡಿರೋದು. ದಿಢೀರಂಗೆ ನಂಗೆ ಪಾಸ್ತಾ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಅಮ್ಮ ಎಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಾರೆ ಅಂತ ಅಮ್ಮನೇ ಹೋಗಿ ಕೇಳೋಣ. ನಾನು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಏನೇನು ಅಡುಗೆ ಮಾಡ್ತಾಯಿದ್ದಾರೆ ಅಂತೆಲ್ಲ ಕೇಳ್ತೀನಿ. ಮತ್ತು ಇವಾಗ ದೀಪ ಮಾಡ್ತಾಯಿದ್ದಾರೆ. ಎಳ್ಳಲ್ಲಿ ನಾವು ಆರತಿ ಬೆಳಗಾಗಿ ದೀಪ ಮಾಡ್ತೀವಲ್ಲ, ಅದನ್ನು ಮಾಡ್ತಾಯಿದ್ದಾರೆ. ಬನ್ನಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಇವತ್ತು ಹಬ್ಬಕ್ಕೆ ಏನೇನು ಮಾಡ್ತಾಯಿದ್ದೀವಿ ಅಡುಗೆನ? ಶಾವಿಗೆ, ಕಾಯಿ ರಸ, ಅನ್ನ, ಸಾಂಬಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಎಳ್ಳು ಹೋಳಿಗೆ. ಓಕೆ, ಇವಾಗ ಏನು ಮಾಡ್ತಾಯಿದ್ದೀಯಾ? ಈಗ ಆರತಿ ಮಾಡಲಿಕ್ಕೆ ನಾನು ಎಳ್ಳು ಪುಡಿ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ.
ಬೆಲ್ಲನೂ ಮಿಕ್ಸ್ ಮಾಡಿದ್ಯಾ? ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಅದು ಎಳ್ಳಿನ ಪುಡಿ ಘಮ ಘಮ ಅಂತಿದೆ ಗಾಯ್ಸ್. ತಿನ್ನಂಗೆ ಆಗ್ತೈತಾ? ಹೌದು. ತಿಂದೇ ಬಿಡ್ತೀವಿ ಬಿಡು, ಕೊಟ್ಬಿಟ್ರಿ ನಿನಗೆ. ಆರತಿ ಆದ್ಮೇಲೆ ನಮ್ಮದೇ ತಾನೇ ಇದು. ಆದ್ರೆ ನಿಂದೆ. ಒಬ್ರೊಬ್ರು ಅಕ್ಕಿ ಟೊಮಟದಲ್ಲಿ ಕೂಡ ಆರತಿ ಮಾಡ್ತಾರಲ್ಲ. ಅಕ್ಕಿ ಕಡಲೆ ಮಾಡ್ತಾರೆ. ನಾವು ಒಂದ್ಸತಿ ಎಳ್ಳಿಲ್ಲ ಅಂತ ಕಡಲೆ ಹಿಟ್ಟಲ್ಲಿ ಮಾಡಿದ್ವಿ, ನೆನ್ಪಿತಾ? ನೆನಪಿದೆ. ಇದನ್ನ ಎಳ್ಳನ್ನು ಕುಟ್ಟಿ ಪುಡಿ ಮಾಡಿ ಈ ರೀತಿ ದೀಪ ಹಚ್ಚಲಿಕ್ಕೆ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದು. ನಾವು ಈ ಸತಿ ದೇವಿರಮ್ಮಂಗೆ ಆರತಿ ಬೆಳಗೋದು ಕಾರ್ತಿಕ ಹಬ್ಬದಲ್ಲಿ. ಕೆಲವರು ದೀಪಾವಳಿ ಹಬ್ಬದಲ್ಲೇ ಬೆಳಗಿರ್ತಾರೆ. ನಾವು ಕಾರ್ತಿಕ ಅಮಾವಾಸ್ಯೆ ಬರುತ್ತಲ್ಲ ಆವಾಗ ಕಡೆ ಕಾರ್ತಿಕದ ದಿನ ಆರತಿ ಬೆಳಗ್ತೀವಿ. ಎಷ್ಟು ಪಾವಿಂದಮ್ಮ ಇದು? ಇದು ಅರ್ಧ kg ಎಳ್ಳಿಂದು. ಅರ್ಧ kg ಎಳ್ಳಿಂದು 2 ಆಗುತ್ತೆ ಫುಲ್ಲು. ಒಬ್ಬಿಟ್ಟಿಗೆ ಇದನ್ನೇನಾ? ಇದೇ ಹೋಳಿಗೆ. ನಮ್ಮಮ್ಮ ಹೇಳಿದ್ರಲ್ಲ ಶಾವಿಗೆ ಮಾಡ್ತಾ ಇದ್ದೀವಿ ಅಂತ, ಹಾಗಾಗಿ ನನ್ನ ತಮ್ಮ ಇಲ್ಲಿ ಅದು ಶಾವಿಗೆ ಮಾಡೋದನ್ನ ಅದು ಸ್ಕ್ರೂ ಎಲ್ಲ ಹಾಕಿ ಟೈಟ್ ಮಾಡ್ತಾ ಇದ್ದಾನೆ. ಇದನ್ನು ಹುಬ್ಳಿಯಿಂದ ಅಮ್ಮ ಕೊಟ್ಟು ಕಳಿಸಿದ್ರು. ಇದರಲ್ಲಿ ಶಾವಿಗೆ ಮಾಡೋದು ಅಂದರೆ ನನಗೂ ನನ್ನ ತಮ್ಮಗೂ ತುಂಬಾ ಇಷ್ಟ. ಅವನು ಒಂದು ಸತಿ ಪ್ರೆಸ್ ಮಾಡಿದ್ರೆ ನಾನು ಅದು ಶಾವಿಗೆ ಶೇಪನ್ನು ಬರೋ ಥರ ನಾನು ಪ್ಲೇಟ್ ಇಟ್ಕೊಳ್ತೀನಿ, ಇಲ್ಲ ಒಂದು ಸತಿ ನಾನು ಪ್ರೆಸ್ ಮಾಡ್ತೀನಿ, ಅವ್ನು ಪ್ಲೇಟ್ ಇಟ್ಕೊಳ್ತಾನೆ. ಅಮ್ಮ ನಮಗೆ ಮುದ್ದೆನೂ ಚೆನ್ನಾಗಿ ಕೂಡಿಸಿ ಅದಕ್ಕೆ ಹಾಕ್ಕೊಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಇದನ್ನು ಮತ್ತೆ ಪ್ರೆಸ್ ಮಾಡಿ ಮತ್ತೆ ಸ್ಟೀಮಲ್ಲಿಟ್ಟು ಬೇಯಿಸ್ತಾರೆ. ನಾವು ಡೈರೆಕ್ಟಾಗಿ ಮುದ್ದೆ ಮಾಡಿ ಈ ಥರನೇ ಶಾವಿಗೆ ಮಾಡ್ತೀವಿ. ಒಬ್ಬೊಬ್ಬರು ಕಾಯಿ ಹಾಲಲ್ಲಿ ತಿಂತಾರೆ, ಸಾಂಬಾರಲ್ಲಿ ತಿಂತಾರೆ, ಚಿಕನ್ ಸಾಂಬಾರಲ್ಲಿ ತಿಂತಾರೆ. ನಾವು ಇವತ್ತು ಕಾಯಿ ಹಾಲು, ಚಿಗ್ನಿ ಪುಡಿ ಅಥವಾ ಕಡಲೆ ಹಿಟ್ಟು ಹಾಕ್ಕೊಂಡು ತಿಂತೀವಿ. ನೋಡಿ, ಈ ಥರ ಮುದ್ದೆ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಶೇಪ್, ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ. ನಾವು ಆಲ್ಮೋಸ್ಟ್ ಉದ್ದಕ್ಕೆ ಮಾಡ್ತೀವಿ ಶೇಪು, ಆದರೆ ಕೆಲವರೆಲ್ಲ ರೌಂಡಾಗಿ ಮಾಡ್ತಾರೆ. ನಾವು ಮಾತ್ರ ಉದ್ದಕ್ಕೆ ಮಾಡೋದು. ತುಂಬಾ ಚೆನ್ನಾಗಿತ್ತು. ಉದ್ರಾಕಿದ್ರೇ ಚೆಂದ. ಮುದ್ದೆ ಥರ ಆಗಬಾರ್ದು ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಂತೆ. ನಾವು ಮನೇಲಿರೋದು ಬರೀ 5 ಜನ, ಬಟ್ ನಮ್ಮಮ್ಮ ದೊಡ್ಡ ಪ್ಲೇಟಲ್ಲಿ 3 ಪ್ಲೇಟ್ ಆಗೋಷ್ಟು ಶಾವಿಗೆನ ಮಾಡಿದ್ದಾರೆ. ನಮಗೆ ನಮ್ಮ ಮನೇಲಿ ಎಲ್ಲರೂ ಕೂಡ ಸ್ವೀಟ್ನ ತುಂಬ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ನಮ್ಮಲ್ಲಿ ಸ್ವೀಟ್ ಎಷ್ಟೇ ಮಾಡಿದರೂ ಖಾಲಿ ಆಗುತ್ತೆ ಅಂತ ಅಮ್ಮಂಗೆ ಗೊತ್ತಿರುತ್ತೆ. ಮತ್ತು ಶಾವಿಗೆನ ಸ್ವಲ್ಪ ಜಾಸ್ತಿ ಮಾಡಿತ್ತಲ್ಲ, ಹೋಳಿಗೆನ ಸ್ವಲ್ಪ ಕಮ್ಮಿ, ಒಂದು 10 ಮಾಡಿತ್ತು ಅಷ್ಟೇ. ಆಮೇಲೆ ಕಾರ್ತಿಕ ಹಬ್ಬ ಅಂದಮೇಲೆ ಮನೆ ಕಾಂಪೌಂಡ್ ಮೇಲೆ, ಜಗತಿ ಮೇಲೆ, ಕಿಟಕಿ ಮೇಲೆಲ್ಲ ದೀಪನ ಜೋಡಿಸಿಡ್ತೀವಿ. ನನಗೂ ನನ್ನ ತಮ್ಮಂಗೂ ದೀಪ ಹಚ್ಚೋದೇ ಒಂಥರ ಖುಷಿ. ನಾವು ಮನೆ ಹೊರಗೆ ಬಂದು ದೇವಿರಮ್ಮಂಗೆ ಆರತಿ ಬೆಳಗ್ತೀವಿ. ಹಾಗಾಗಿ ಒಂದು ಟೇಬಲ್ನ ಇಟ್ಟು ನಾವು ಚಿಕ್ಕಮಗಳೂರು ಡೈರೆಕ್ಷನ್ ನೋಡಿಕೊಂಡು ಆರತಿನ ಮಾಡ್ತೀವಿ. ಆಮೇಲೆ ಆರತಿಗೂ ಕೂಡ ಎಡೆ ಮಾಡ್ತೀವಿ, ಮತ್ತು ಅದಕ್ಕೂ ಕೂಡ ಹೂವಿಟ್ಟು ಮತ್ತು ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ. ನಾವು ದೀಪಾವಳಿಲೂ ಕೂಡ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಫಸ್ಟ್ ನಾವು ದೀಪಾವಳಿ ಹಬ್ಬನ ಮಾಡ್ತಾ ಇರಲಿಲ್ಲ, ನಾವು ಹುಬ್ಳಿಗೆ ಹೋಗ್ತಾ ಇದ್ವಿ. ಆಮೇಲೆ ಇವಾಗ ಸ್ವಲ್ಪ ಎಕ್ಸಾಮ್ ಟೈಮೆಲ್ಲ ಇರೋದ್ರಿಂದ ಎಲ್ಲರೂ ಕೂಡ ಹಬ್ಬ ಮಾಡಿದಾಗ ನಾವು ಹೆಂಗೆ ಸುಮ್ಮನೆ ಇರೋದು ಅಂತ 3-4 ವರ್ಷದಿಂದ ಲಕ್ಷ್ಮೀ ಪೂಜೆನ ಮಾಡ್ಕೊಂಡು ಬಂದ್ವಿ. ದೀಪಾವಳಿ ಹಬ್ಬದ ದಿನನೂ ಬೆಳಗ್ತಾರೆ ತುಂಬ ಜನ ಆರತಿನ, ಬಟ್ ನಾವು ಕಾರ್ತಿಕ ಹಬ್ಬದ ದಿನವೇ ಬೆಳ್ಕೊಂಡು ಬಂದಿರೋದ್ರಿಂದ ದೀಪಾವಳಿ ಹಬ್ಬದ ದಿನ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಕಾರ್ತಿಕ ಹಬ್ಬದ ದಿನ ದೇವಿರಮ್ಮಂಗೆ ಆರತಿ ಮಾಡಿಕೊಂಡು ಬರ್ತಾಯಿದ್ದೀವಿ. ನಮ್ಮೂರಲ್ಲಿ ಕಾರ್ತಿಕ ಹಬ್ಬನೇ ಜೋರಾಗಿ ಮಾಡ್ತಾರೆ. ದೇವಸ್ಥಾನಗೆಲ್ಲ ಲೈಟಿಂಗ್ಸ್ ಬಿಟ್ಟಿರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವಾಗೆಲ್ಲರೂ ಪೂಜೆ ಮಾಡಾದ್ಮೇಲೆ ಇವಾಗ ಆರತಿನ ಮಾಡ್ತಾಯಿದ್ದೀವಿ. ನೀವದೇ ಮಾಡು. ಹೂ ತಗೊಂಡು ಹೂವೆಲ್ಲ ಹಾಕಿದಾ? ದೇವರಿಗೆ ಆರತಿ ಎಲ್ಲ ಮಾಡಾದ್ಮೇಲೆ ಇವಾಗ ಸ್ವಲ್ಪ ಪಟಾಕಿನ ಹೊಡಿತಾ ಇದ್ದೀವಿ. ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟ್ ನನಗೂ ಕೂಡ ಪಟಾಕಿ ಹೊಡೆಯೋದು ಸ್ವಲ್ಪನೂ ಕೂಡ ನನಗೆ ಇಷ್ಟ ಆಗಲ್ಲ. ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಕೂಡ ಒಂದು 2-3 ವರ್ಷ ಆಯಿತು ಪಟಾಕಿ ಎಲ್ಲ ಹೊಡೆದು, ಬಟ್ ಈ ಸತಿ ತುಂಬ ಹೊಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ 1 ಪ್ಯಾಕೆಟ್ ಮಾತ್ರ ಸುಸುರು ಬತ್ತಿನ ತರಿಸಿ ಹೊಡೆದೆ. ಬಟ್ ನೀವು ಜಾಸ್ತಿ ಹೊಡಿಬೇಡಿ ಗಾಯ್ಸ್. ಇವಾಗ ಹಬ್ಬದ ಊಟ ಏನೇನಿತ್ತು ಅಂತ ತೋರಿಸ್ತೀನಿ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿ ತನಕ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.